ಪ್ರಶ್ನೆ 1. ಹಾರ್ಮುಜ್ ಜಲಸಂಧಿಯು ಯಾವ ಎರಡು ಜಲಮೂಲಗಳನ್ನು ಸಂಪರ್ಕಿಸುತ್ತದೆ? ಎ. ಕೆಂಪು ಸಮುದ್ರ ಮತ್ತು ಅಡೆನ್ ಕೊಲ್ಲಿ. ಬಿ. ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ. ಸಿ. ಕೆಂಪು ಸಮುದ್ರ ಮತ್ತು ಹಿಂದೂ ಮಹಾಸಾಗರ. ಡಿ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ. ಸರಿಯಾದ ಉತ್ತರ ಬಿ. ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ. ಪ್ರಶ್ನೆ 2. ಹಾರ್ಮುಜ್ ಜಲಸಂಧಿಯ ಗಡಿಯನ್ನು ಯಾವ ದೇಶಗಳು ಹೊಂದಿವೆ? ಎ. ಇರಾನ್ ಮತ್ತು ಇರಾಕ್. ಬಿ. ಯುಎಇ ಮತ್ತು ಕತಾರ್. ಸಿ. ಇರಾನ್ ಮತ್ತು ಓಮನ್. ಡಿ. ಸೌದಿ ಅರೇಬಿಯಾ ಮತ್ತು ಇರಾನ್. ಸರಿಯಾದ ಉತ್ತರ ಸಿ. ಇರಾನ್ ಮತ್ತು ಓಮನ್. ಪ್ರಶ್ನೆ 3. ವಿಶ್ವದ ದೈನಂದಿನ ತೈಲ ಬಳಕೆಯ ಸರಿಸುಮಾರು ಎಷ್ಟು ಶೇಕಡ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುತ್ತದೆ? ಎ. 10%. ಬಿ. 20%. ಸಿ. 40%. ಡಿ. 50%. ಸರಿಯಾದ ಉತ್ತರ ಬಿ. ಶೇಕಡ 20%ನಷ್ಟು ಹಾರ್ಮುಜ್ ಜಲಸಂಧಿಯಿಂದ ಹಾದು ಹೋಗುತ್ತದೆ. ಪ್ರಶ್ನೆ 4. ಹಾರ್ಮುಜ್ ಜಲಸಂಧಿಯು ಎಷ್ಟು km ನಷ್ಟು ಅಗಲವಿದೆ? ಎ. 35 ಕಿಲೋಮೀಟರ್. ಬಿ. 38 ಕಿಲೋಮೀಟರ್. ಸಿ. 33 ಕಿಲೋಮೀಟರ್. ಡಿ. 25 ಕಿಲೋಮೀಟರ್. ಸರಿಯಾದ ಉತ್ತರ ಸಿ. 33 ಕಿಲೋಮೀಟರ್. ಪ್ರಶ್ನೆ 5. ಹಾರ್ಮುಜ್ ಜಲಸಂಧಿಯು ಯಾವ ಎರಡು ದೇಶದ ಪರ್ಯಾಯ ದ್ವೀಪದ ನಡುವೆ ಇದೆ? ಎ. ಇರಾನ್ ಮತ್ತು ಓಮನ್. ಬಿ. ಇರಾನ್ ಮತ್ತು ಇರಾಕ್. ಸಿ. ಯುಎಇ ಮತ್ತು ಕತಾರ್. ಡಿ. ಸೌದಿ ಅರೇಬಿಯಾ ಮತ್ತು ಇರಾನ್. ಭಾರತದಲ್ಲಿ ದಯಾಮರಣದ ಕಾನೂನುಬದ್ಧತೆಯ ಚರ್ಚೆಗೆ ನಾಂದಿ ಹಾಡಿದ ಪ್ರಮುಖ ಪ್ರಕರಣ ಯಾವುದು? ಎ. ಅರುಣ್ ಶಾನ್ಭೋಗ್ ಪ್ರಕರಣ. ಬಿ. ದಯಾನಂದ್ ಪ್ರಕರಣ. ಸಿ. ಹರೀಶ್ ರಾಣಾ ಪ್ರಕರಣ. ಡಿ. ಕೇಶವ್ ಪ್ರಕರಣ. ಸರಿಯಾದ ಉತ್ತರ ಎ. ಅರುಣ್ ಶಾನ್ಭೋಗ ಪ್ರಕರಣ. ಪ್ರಶ್ನೆ 7. ನೊಬೆಲ್ ಪ್ರಶಸ್ತಿ ಜಾರಿಗೆ ಬಂದ ವರ್ಷ ಯಾವುದು? ಎ. 1920. ಬಿ. 1901. ಸಿ. 1905. ಡಿ. 1910. ಸರಿಯಾದ ಉತ್ತರ ಬಿ. 1901. ಪ್ರಶ್ನೆ 8. 2026ರ ICC ಪುರುಷರ T20 ವಿಶ್ವಕಪ್ ಗೆದ್ದ ತಂಡ ಯಾವುದು? ಎ. ಭಾರತ. ಬಿ. ವೆಸ್ಟ್ ಇಂಡೀಸ್. ಸಿ. ನ್ಯೂಜಿಲೆಂಡ್. ಡಿ. ಇಂಗ್ಲೆಂಡ್. ಸರಿಯಾದ ಉತ್ತರ ಎ. ಭಾರತ. ಪ್ರಶ್ನೆ 9. ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಲಾದ ವರ್ಷ ಯಾವುದು? ಎ. 1956. ಬಿ. 1947. ಸಿ. 1950. ಡಿ. 1951.
ಸರಿಯಾದ ಉತ್ತರ ಡಿ 1951. ಪ್ರಶ್ನೆ 10. ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರು? ಎ. ಹಳ್ಳಿಕೇರಿ ಗುದ್ಲೆಪ್ಪ, ಬಿ. ಕೆ.ಸಿ. ರೆಡ್ಡಿ, ಸಿ. ದೊಂಡಿಯಾ ವಾಘ್, ಡಿ. ಆರ್ ದಿವಾಕರ್. ಸರಿಯಾದ ಉತ್ತರ ಎ. ಹಳ್ಳಿಕೇರಿ ಗುದ್ದೆಪ್ಪ.